ಇತ್ತ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷಕ್ಕೆ 48 ಗಂಟೆಗಳ ಅವಕಾಶವನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ. 48 ಗಂಟೆ ಒಳಗೆ ವಿಜಯ್ ಬಹುಮತವನ್ನ ತೋರಿಸದೇ ಹೋದ್ರೆ ಏನಾಗಬಹುದು? ಸದ್ಯಕ್ಕೆ 48 ಗಂಟೆಗಳ ಟೈಮ್ ಇದೆ. ದಳಪತಿ ವಿಜಯ್ ರಾಜ್ಯಪಾಲ ರಾಜೇಂದ್ರ ಅವರ ಮುಂದಿರುವಂತಹ ಆಯ್ಕೆಗಳು ಏನೇನು? ಸದ್ಯಕ್ಕಿರುವಂತಹ ಪ್ರಶ್ನೆಗಳಿವು. ಸದ್ಯಕ್ಕೆ ವಿಜಯ್ ಅವರಿಗೆ 48 ಗಂಟೆಗಳ ಟೈಮ್ ಇದೆ. ಮುಂದಿನ ಆಯ್ಕೆಗಳು ಏನೇನು, ರಾಜ್ಯಪಾಲರು ಏನು ಮಾಡಬಹುದು, ಹೀಗೆ ಅನೇಕ ಚರ್ಚೆಗಳು ಈಗ ಆಗ್ತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ. ರಾಜ್ಯಪಾಲರಿಗೆ ತಮ್ಮ ವಿವೇಚನಾಧಿಕಾರ ಬಳಸೋಕೆ ಅವಕಾಶ ಇದೆ. ಹಾಗೆಯೇ ಎರಡನೇ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಆಹ್ವಾನಿಸಬಹುದು. 6 ತಿಂಗಳ ಕಾಲ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸನ್ನು ಕೂಡ ಮಾಡಬಹುದು. ವಿಧಾನಸಭೆಗೆ ಮತ್ತೆ ಚುನಾವಣೆ ನಡೆಸೋಕೆ ಸೂಚನೆಯನ್ನ ಕೊಡಬಹುದು. ಮತ್ತೆ ವಿಧಾನಸಭೆ ಚುನಾವಣೆಗೆ ಸೂಚನೆಯನ್ನ ಕೊಡುವಂತ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗ್ತಾ ಇದೆ. ಹೀಗಾಗಿ ರಾಜ್ಯಪಾಲರ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಉಂಟಾಗ್ತಾ ಇದೆ. ಈಗ ರಾಜ್ಯಪಾಲ ರಾಜೇಂದ್ರ ಅವರ ನಿರ್ಧಾರ ಏನ್ ಆಗಿರಬಹುದು? ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ಬಳಸೋಕು ಕೂಡ ಅಲ್ಲಿ ಅವಕಾಶ ಇದೆ. ಎರಡನೇ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚಿಸೋಕೆ ಆಹ್ವಾನವನ್ನು ಕೂಡ ಅವರು ಕೊಡಬಹುದು. ಇನ್ನೊಂದು ಕಡೆಯಲ್ಲಿ 6 ತಿಂಗಳ ಕಾಲ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಕೂಡ ಇದೇ ರಾಜ್ಯಪಾಲರು ಮಾಡಬಹುದು. ಆದರೆ ಅದು ತೀರಾ ಕಡಿಮೆ. ಯಾಕಂತ ಹೇಳಿದ್ರೆ 6 ತಿಂಗಳ ರಾಷ್ಟ್ರಪತಿ ಆಡಳಿತ ಆದಮೇಲೆ ಅಲ್ಲಿ ಮತ್ತೆ ಎಲೆಕ್ಷನ್ ಆಗಬೇಕಾಗತ್ತೆ, ಮತ್ತೆ ಖರ್ಚು ವೆಚ್ಚ ನಿಭಾಯಿಸಬೇಕಾಗತ್ತೆ ಚುನಾವಣಾ ಆಯೋಗವೇ. ಆದರೆ ವಿಧಾನಸಭೆ ಚುನಾವಣೆಗೆ ಸೂಚಿಸೋದು ಈ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗ್ತಾ ಇದೆ. ಹೀಗಾಗಿ ರಾಜ್ಯಪಾಲರ ಮುಂದಿನ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಖಂಡಿತವಾಗ್ಲೂ ಇದೆ. ವಿಜಯ್ಗೆ 48 ಗಂಟೆಗಳ ಟೈಮ್ ಕೊಟ್ಟಿದ್ದಾರೆ. ನೀವು ಬಹುಮತವನ್ನು ಸಾಬೀತುಪಡಿಸಿ. ವಿಜಯ್ ಬಹುಮತವನ್ನ ಅಥವಾ ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋಕೆ ಹೋದಂಥ ಸಂದರ್ಭದಲ್ಲಿ ಅವರ ಬಳಿ ಇದ್ದಂಥ ಸಂಖ್ಯಾಬಲ 113 ಮಾತ್ರ. ಗಮನಿಸಬೇಕು, ಇದು 113. ಆದರೆ ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ 118 ಬೇಕು. ಹೀಗಾಗಿ 118 ಇದ್ರೆ ಮಾತ್ರ ಸರ್ಕಾರ ರಚನೆಗೆ ಅವಕಾಶ ಅಂತೇಳಿ ರಾಜ್ಯಪಾಲರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಹುಮತದೊಂದಿಗೆ ನೀವು ಬನ್ನಿ, ಸರ್ಕಾರವನ್ನು ರಚಿಸೋಕೆ ಹಕ್ಕು ಮಂಡಿಸಿ ಎನ್ನುವಂಥ ಸೂಚನೆ ಸಿಕ್ಕಿದೆ ವಿಜಯ್ಗೆ ಎನ್ನುವಂಥ ಮಾಹಿತಿ ಇದೆ. ಕಾದ್ ನೋಡಬೇಕು ರಾಜ್ಯಪಾಲರ ನಡೆ ಏನಾಗಿರುತ್ತೆ, ಇತ್ತ ದಳಪತಿ ವಿಜಯ್ ಅವರ ನಡೆ ಏನಾಗಿರುತ್ತೆ ತಮಿಳುನಾಡಿನ ರಾಜಕೀಯದಲ್ಲಿ ಎನ್ನುವಂಥದ್ದಾಗಿ. ಇತ್ತ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷಕ್ಕೆ 48 ಗಂಟೆಗಳ ಅವಕಾಶವನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ. 48 ಗಂಟೆ ಒಳಗೆ ವಿಜಯ್ ಬಹುಮತವನ್ನ ತೋರಿಸದೇ ಹೋದ್ರೆ ಏನಾಗಬಹುದು? ಸದ್ಯಕ್ಕೆ 48 ಗಂಟೆಗಳ ಟೈಮ್ ಇದೆ. ದಳಪತಿ ವಿಜಯ್ ರಾಜ್ಯಪಾಲ ರಾಜೇಂದ್ರ ಅವರ ಮುಂದಿರುವಂತಹ ಆಯ್ಕೆಗಳು ಏನೇನು? ಸದ್ಯಕ್ಕಿರುವಂತಹ ಪ್ರಶ್ನೆಗಳಿವು. ಸದ್ಯಕ್ಕೆ ವಿಜಯ್ ಅವರಿಗೆ 48 ಗಂಟೆಗಳ ಟೈಮ್ ಇದೆ. ಮುಂದಿನ ಆಯ್ಕೆಗಳು ಏನೇನು, ರಾಜ್ಯಪಾಲರು ಏನು ಮಾಡಬಹುದು, ಹೀಗೆ ಅನೇಕ ಚರ್ಚೆಗಳು ಈಗ ಆಗ್ತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ. ರಾಜ್ಯಪಾಲರಿಗೆ ತಮ್ಮ ವಿವೇಚನಾಧಿಕಾರ ಬಳಸೋಕೆ ಅವಕಾಶ ಇದೆ. ಹಾಗೆಯೇ ಎರಡನೇ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಆಹ್ವಾನಿಸಬಹುದು. 6 ತಿಂಗಳ ಕಾಲ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸನ್ನು ಕೂಡ ಮಾಡಬಹುದು. ವಿಧಾನಸಭೆಗೆ ಮತ್ತೆ ಚುನಾವಣೆ ನಡೆಸೋಕೆ ಸೂಚನೆಯನ್ನ ಕೊಡಬಹುದು. ಮತ್ತೆ ವಿಧಾನಸಭೆ ಚುನಾವಣೆಗೆ ಸೂಚನೆಯನ್ನ ಕೊಡುವಂತ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗ್ತಾ ಇದೆ. ಹೀಗಾಗಿ ರಾಜ್ಯಪಾಲರ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಉಂಟಾಗ್ತಾ ಇದೆ. ಈಗ ರಾಜ್ಯಪಾಲ ರಾಜೇಂದ್ರ ಅವರ ನಿರ್ಧಾರ ಏನ್ ಆಗಿರಬಹುದು? ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ಬಳಸೋಕು ಕೂಡ ಅಲ್ಲಿ ಅವಕಾಶ ಇದೆ. ಎರಡನೇ ಅತಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚಿಸೋಕೆ ಆಹ್ವಾನವನ್ನು ಕೂಡ ಅವರು ಕೊಡಬಹುದು. ಇನ್ನೊಂದು ಕಡೆಯಲ್ಲಿ 6 ತಿಂಗಳ ಕಾಲ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಕೂಡ ಇದೇ ರಾಜ್ಯಪಾಲರು ಮಾಡಬಹುದು. ಆದರೆ ಅದು ತೀರಾ ಕಡಿಮೆ. ಯಾಕಂತ ಹೇಳಿದ್ರೆ 6 ತಿಂಗಳ ರಾಷ್ಟ್ರಪತಿ ಆಡಳಿತ ಆದಮೇಲೆ ಅಲ್ಲಿ ಮತ್ತೆ ಎಲೆಕ್ಷನ್ ಆಗಬೇಕಾಗತ್ತೆ, ಮತ್ತೆ ಖರ್ಚು ವೆಚ್ಚ ನಿಭಾಯಿಸಬೇಕಾಗತ್ತೆ ಚುನಾವಣಾ ಆಯೋಗವೇ. ಆದರೆ ವಿಧಾನಸಭೆ ಚುನಾವಣೆಗೆ ಸೂಚಿಸೋದು ಈ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗ್ತಾ ಇದೆ. ಹೀಗಾಗಿ ರಾಜ್ಯಪಾಲರ ಮುಂದಿನ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಖಂಡಿತವಾಗ್ಲೂ ಇದೆ. ವಿಜಯ್ಗೆ 48 ಗಂಟೆಗಳ ಟೈಮ್ ಕೊಟ್ಟಿದ್ದಾರೆ. ನೀವು ಬಹುಮತವನ್ನು ಸಾಬೀತುಪಡಿಸಿ. ವಿಜಯ್ ಬಹುಮತವನ್ನ ಅಥವಾ ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋಕೆ ಹೋದಂಥ ಸಂದರ್ಭದಲ್ಲಿ ಅವರ ಬಳಿ ಇದ್ದಂಥ ಸಂಖ್ಯಾಬಲ 113 ಮಾತ್ರ. ಗಮನಿಸಬೇಕು, ಇದು 113. ಆದರೆ ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ 118 ಬೇಕು. ಹೀಗಾಗಿ 118 ಇದ್ರೆ ಮಾತ್ರ ಸರ್ಕಾರ ರಚನೆಗೆ ಅವಕಾಶ ಅಂತೇಳಿ ರಾಜ್ಯಪಾಲರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಹುಮತದೊಂದಿಗೆ ನೀವು ಬನ್ನಿ, ಸರ್ಕಾರವನ್ನು ರಚಿಸೋಕೆ ಹಕ್ಕು ಮಂಡಿಸಿ ಎನ್ನುವಂಥ ಸೂಚನೆ
ಸಿಕ್ಕಿದೆ ವಿಜಯ್ಗೆ ಎನ್ನುವಂಥ ಮಾಹಿತಿ ಇದೆ. ಕಾದ್ ನೋಡಬೇಕು ರಾಜ್ಯಪಾಲರ ನಡೆ ಏನಾಗಿರುತ್ತೆ, ಇತ್ತ ದಳಪತಿ ವಿಜಯ್ ಅವರ ನಡೆ ಏನಾಗಿರುತ್ತೆ ತಮಿಳುನಾಡಿನ ರಾಜಕೀಯದಲ್ಲಿ ಎನ್ನುವಂಥದ್ದಾಗಿ.